ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಒಂದು ಗೀತಾ ಪ್ರವಚನ ಮಾಲಿಕೆಯಲ್ಲಿ ಪ್ರತಿ ಬಾರಿ ಹೊಸ ಹೊಸ ವಿಷಯಗಳ ಪ್ರವಚನವನ್ನು ಏರ್ಪಡಿಸಿದ್ದು, ಈ ಬಾರಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಸುಭಾಷಿತಗಳು ಅಂತ ಹೇಳಿ ಈ ಒಂದು ವಿಷಯದಲ್ಲಿ ನಮ್ಮ ರವೀಂದ್ರ ಶೆಣೈಯವರು ಬಹಳ ಸುಂದರವಾದಂತಹ ನಿರೂಪಣೆಯನ್ನು ನೀಡಿದ್ದಾರೆ. ಇಷ್ಟರ ತನಕ ಭಗವದ್ಗೀತೆಯಲ್ಲಿ ಸುಭಾಷಿತಗಳು ಎಂಬಂತಹ ಈ ವಿಷಯದ ಬಗ್ಗೆ ಉಪನ್ಯಾಸ ಮಾಲಿಕೆ ನಡೆದದ್ದು ನಾವೆಲ್ಲಿಯೂ ಕೇಳಲಿಲ್ಲ. ಈ ಬಾರಿ ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅವರು ಭಾಳ ಸುಂದರವಾಗಿ ನಿರೂಪಣೆ ಮಾಡಿದ್ದು, ಅದು ಈ ಒಂದು ಪ್ರವಚನ ಮಾಲಿಕೆಗೆ ಒಂದು ವೈಶಿಷ್ಟ್ಯವನ್ನು ತಂದುಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಹಾಗೆ ನೋಡಿದರೆ ಎಲ್ಲ ಸುಭಾಷಿತಗಳು ಬಂದದ್ದು ಭಗವದ್ಗೀತೆಯಿಂದಲೇ. ಭಗವದ್ಗೀತೆ ಸುಭಾಷಿತಗಳ ಶೇವಧಿ, ಆಗರ. ಅದು ಸುಭಾಷಿತ ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ಎಲ್ಲವೂ ಕೂಡ ಶ್ರೀಕೃಷ್ಣನ ಒಂದೊಂದು ಶ್ಲೋಕಗಳು, ಒಂದೊಂದು ಪದಗಳು ಕೂಡ ಅದು ಸುಭಾಷಿತ. ಸುಭಾಷಿತ ಅಂದರೆ ಗಾದೆಯ ತರಹ. ಗಾದೆಗಳೆಲ್ಲ ಒಂದು ರೀತಿಯಲ್ಲಿ ಅಪೌರುಷೇಯಗಳು. ಯಾಕೆಂದರೆ ಗಾದೆಗಳು ಅವುಗಳು ಮೂಲ ಯಾರೂ ರಚನಾಕಾರರು ಇರೋದಿಲ್ಲ, ತಕ್ಷಣ ಉದ್ಗಾರ, ಅದೇ ಗಾದೆಯಾಗೋದು. ಅಂತಹ ಗಾದೆಗಳ ಮೂಲ ಭಗವದ್ಗೀತೆ. ಯಾಕೆಂದರೆ ಭಗವದ್ಗೀತೆಯು ಕೂಡ ಕೃಷ್ಣನ ಉದ್ಗಾರ. ಶ್ರೀಕೃಷ್ಣ ಗೀತೆ ಉಪದೇಶ ಮಾಡಬೇಕು ಅಂತ ಹೇಳಿ ಅವತ್ತು ಹೊರಡುವಾಗ ಪ್ಲ್ಯಾನ್ ಮಾಡಿಕೊಂಡು ಪೂರ್ವಾವಲೋಕನ ಮಾಡಿಕೊಂಡು ಬರಲಿಲ್ಲ. ಇವತ್ತು ಯಾವುದು ಹೇಳೋದು, ಅರ್ಜುನಿಗೆ ಏನು ಉಪದೇಶ ಮಾಡೋದು, ಯಾವ ಚಾಪ್ಟರ್ ಹೇಳೋದು, ಇದೆಲ್ಲ ಏನೂ ಆಲೋಚನೆ ಮಾಡಲೇ ಇಲ್ಲ. ಮತ್ತು ತಕ್ಷಣದಲ್ಲಿ ಹೊಳೆದದ್ದನ್ನು ಕೃಷ್ಣ ಹೇಳ್ತಾನೆ. ಯಾವಾಗಲೂ ಕೂಡ ತತ್ಕ್ಷಣ ಯಾವುದು ಹೊಳೆಯುತ್ತದೆ ಅದು ಶುದ್ಧವಾಗಿರ್ತದೆ. ಆಮೇಲೆ ಪ್ಲ್ಯಾನ್ ಮಾಡಿ ನಾವು ಏನಾದರೂ ಹೇಳಿದರೆ ಅದರಲ್ಲಿ ದೋಷಗಳಿರ್ತದೆ. ಹಾಗಾಗಿ ತಕ್ಷಣ ಭಗವಂತನ ಬಾಯಿಂದ ಬಂದಂತಹ ಈ ಒಂದು ಮಾತುಗಳು ಏನಿದೆ, ಇದು ಅತ್ಯಂತ ಶುದ್ಧ, ಅದೇ ರೀತಿ ಅದು ಸಾರ್ವಕಾಲಿಕವಾದದ್ದು. ಅಂತಹ ಒಂದು ಸುಭಾಷಿತದ ಒಂದು ಉದಧಿ ಅದು ಭಗವದ್ಗೀತೆಯಾಗಿದೆ. ಕೃಷ್ಣ ಇದನ್ನು ಸೂತ್ರಪ್ರಾಯವಾಗಿ ಹೇಳಿದ್ದಾನೆ. ಆದ್ದರಿಂದ ಇದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಕೃಷ್ಣನ ಉಪದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಉದಾಹರಣೆಗೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಕೃಷ್ಣ ಇದು ಯುದ್ಧದ ಪ್ರಸಂಗದಲ್ಲಿ ನೀಡಿದಂಥ ಒಂದು ಸುಭಾಷಿತ. ಲೋಕದಲ್ಲಿ ಯಾವಾಗಲೂ ಕೂಡ ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಚಿಕ್ಕವರು ಕೂಡ ಅನುಸರಿಸ್ತಾರೆ. ಆದ್ದರಿಂದ ನಲೋಕ ಪಾರಮಾರ್ಥಿಕ ಗತಾನುಗತಿಕೋ ಲೋಕಃ ನಲೋಕ ಪಾರಮಾರ್ಥಿಕ ಎಂಬುದನ್ನು ಕೃಷ್ಣ ಅದನ್ನು ಬಹಳ ಸುಂದರವಾಗಿ ಹೇಳಿದ್ದಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇದನ್ನೇ ನಾವು ಗಾದೆಯಲ್ಲಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗಲ್ಲ ಅಂತ. ಮನೆಯಲ್ಲಿ ದೊಡ್ಡ ಮಗು ಏನು ಮಾಡ್ತದೆ ಅದೇ ರೀತಿ ಚಿಕ್ಕ ಮಕ್ಕಳು ಶುರು ಮಾಡ್ತಾರೆ.
ಅಕ್ಕ ಏನು ಮಾಡ್ತಾಳೆ ಅದನ್ನೇ ತಮ್ಮಂದಿರು ತಂಗಿಯರು ಮಾಡ್ತಾರೆ. ಇದು ಮನುಷ್ಯನ ಒಂದು ಸ್ವಭಾವ. ದೊಡ್ಡವರು ಮಹಾಜನೋ ಏನಗತಸ್ಸ ಪಂಥಾಹ. ನಾವು ದೊಡ್ಡವರು ಅಂತ ಅವರು ನಿಜವಾಗಿ ದೊಡ್ಡವರು ಆಗಬೇಕಾಗಿಲ್ಲ, ದೊಡ್ಡವರು ಅಂತ ಅನಿಸಿಕೊಂಡವರು ಅವರೇನು ಮಾಡ್ತಾರೆ ಅದನ್ನೇ ಉಳಿದವರು ಮಾಡ್ತಾರೆ. ಹಾಗಾಗಿ ನಾವು 100 ಜನ ಇಂಥದ್ದನ್ನು ಅನುಸರಣೆ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ 100 ಜನಕ್ಕೆ ಹೇಳಬೇಕಾಗಿಲ್ಲ. ಅದರಲ್ಲಿ ಯಾರು ದೊಡ್ಡವನಿದ್ದಾನೆ ಅವನಿಗೆ ಹೇಳಿದರೆ ಉಳಿದವರೆಲ್ಲ ಅದನ್ನು ಅನುಸರಿಸ್ತಾರೆ. ಉದಾಹರಣೆಗೆ ಸಿನಿಮಾ ನಟರು. ಇವತ್ತಿನ ಜನಗಳಿಗೆ ಹೀರೋ ಯಾರಂದರೆ ಸಿನಿಮಾ ನಟರು. ಸಿನಿಮಾ ನಟರು ಏನು ಮಾಡ್ತಾರೆ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ. ಅವ್ರು ಏನು ತಪ್ಪು ಮಾಡಿದರೂ ಅದನ್ನು ಅನುಸರಿಸ್ತಾರೆ. ಒಂದೇ ಕಿವಿಗೆ ಬೆಂಡಲೆ ಹಾಕ್ಕೊಳ್ಬೇಕು. ಯಾರೋ ಒಂದು ಸಿನಿಮಾ ನಟ ಹಾಗೆ ಶುರು ಮಾಡಿದ, ಎಲ್ಲರೂ ಒಂದು ಕಿವಿದ್ದು ತೆಗೆದು ಒಂದೇ ಕಿವಿಗೆ ಹಾಕ್ಕೊಂಡು, ಪ್ಯಾಂಟ್ ಹರಿದದ್ದನ್ನು ಒಬ್ಬ ಹಾಕ್ಕೊಂಡ್ರೆ ಎಲ್ಲರೂ ಒಳ್ಳೆ ಪ್ಯಾಂಟನ್ನು ಹರಿದು ಹಾಗೆ ಇರ್ತದೆ. ಯದ್ಯದಾಚರತೆ ಶ್ರೇಷ್ಠ, ಅವರಿಗೆ ಶ್ರೇಷ್ಠರಾದವರು ಸಿನಿಮಾ ತಾರೆ. ಅದನ್ನೇ ಉಳಿದವರೆಲ್ಲ ಮಾಡ್ತಾರೆ. ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ಆದ್ದರಿಂದ ಈ ಜಗತ್ತಿನ ಸ್ವಭಾವ ಏನು ಹೇಳಿದರೆ ದೊಡ್ಡವರು ಮಾಡಿದ್ದನ್ನೇ ಸಣ್ಣವರು ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರೂ ವಿಮರ್ಶೆ ಮಾಡಲಿಕ್ಕೆ ಹೋಗೋದು. ಜಗತ್ತಿನಲ್ಲಿ ಬಹಳ ಕಷ್ಟದ ಕೆಲಸ ಯಾವುದು? ಕಟ್ಟಿಗೆ ಹೊರುವುದು, ನೀರು ತರುವುದು, ಅಡಿಗೆ ಮಾಡೋದು ಅಥವಾ ಬೇರೆ ಡ್ರೈವಿಂಗ್ ಮಾಡೋದು, ಇದೆಲ್ಲ ಯಾವುದು ಕಷ್ಟ ಅಲ್ಲ. ವಿಮರ್ಶೆ ಮಾಡುವುದೇ ಬಹಳ ಕಷ್ಟದ ಕೆಲಸ. ಜಗತ್ತಿನ ಕೆಲಸಗಳಲ್ಲಿ ಬಹಳ ಕಷ್ಟದ ಕೆಲಸ ಏನಂದರೆ ವಿಮರ್ಶೆ ಮಾಡೋದು, ವಿಚಾರ ಮಾಡೋದು. ಅದರಷ್ಟು ಕಷ್ಟದ ಕೆಲಸ ಬೇರೆ ಯಾವುದೇ ಇಲ್ಲ. ಆದ್ದರಿಂದ ಬ್ರೈನ್ ವರ್ಕ್ ಎಂಬುದು ಬಹಳ ಕಷ್ಟ. ಸಂಬಳ ಕೊಡುವಾಗಲೂ ಕೂಡ ಕಟ್ಟಿಗೆ ಹೊರುವವನಿಗೆ ಏನು ಸಂಬಳ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ಸಂಬಳ ಮ್ಯಾನೇಜರಿಗೆ. ಅವನು ಏನೂ ಮಾಡೋದಿಲ್ಲ, ಅವನು ಕೇವಲ ಪ್ಲ್ಯಾನ್ ಮಾಡುವವನು, ಅವನಿಗೆ ಜಾಸ್ತಿ ಸಂಬಳ. ಹಾಗೆ ನೋಡಿದರೆ ಕಷ್ಟ ನೋಡಿದರೆ ಕಟ್ಟಿಗೆ ಹೊರಗೋರು, ಅಡುಗೆ ಮಾಡುವವರು, ಇವರದ್ದೆಲ್ಲ ಕಷ್ಟ ನೋಡಿದರೆ, ಗುಡಿಸುವವರು, ಇವರದ್ದೆಲ್ಲ ಕಷ್ಟ ನೋಡಿದರೆ ಬಹಳ ನಮಗೆ ಮನಸ್ಸಿಗೆ ಓಹೋ ಇಷ್ಟು ಕಷ್ಟಪಡ್ತಾರೆ. ಆದರೆ ಅವರಿಗೆಲ್ಲ ಕಡಿಮೆ ಸಂಬಳ. ಎ ಸಿ ಹಾಕ್ಕೊಂಡು ಆಫೀಸ್ನಲ್ಲಿ ಕೂತ್ಕೊಂಡು ಕಂಪ್ಯೂಟರು, ಫೋನು ಇದರಲ್ಲೇ ಇರುವವರಿಗೆ ಜಾಸ್ತಿ ಸಂಬಳ. ಯಾಕೆ ಹೇಳಿದರೆ ಬ್ರೈನ್ ವರ್ಕ್. ಕಟ್ಟಿಗೆ ಹೊರುವುದು ಇದೆಲ್ಲ ದೈಹಿಕ ಕೆಲಸ ಮಾಡೋದು ಕಷ್ಟ ಅಲ್ಲ, ಮತ್ತು ಮಾನಸಿಕವಾದಂತಹ ಕೆಲಸವನ್ನು ಮಾಡುವುದೇ ಬಹಳ ಕಷ್ಟ ಆಗ್ತದೆ. ಅಂತಹ ಮಾನಸಿಕ ಕೆಲಸ ಮಾಡುವವರು ಎಲ್ಲರೂ ಸಿಗೋದಿಲ್ಲ. ಅದು ದೊಡ್ಡವರು ಮಾತ್ರ ಮಾಡೋದು. ವಿಮರ್ಶೆ ಮಾಡೋದು, ವಿಚಾರ ಮಾಡೋದು, ಇದನ್ನೆಲ್ಲ ದೊಡ್ಡವರು ಮಾತ್ರ ಮಾಡ್ತಾರೆ ಹೊರತು ಬೇರೆ ಯಾರೂ ಮಾಡೋದು. ಆದ್ದರಿಂದಲೇ ಇಡೀ ಭಗವದ್ಗೀತೆಯ ಸಾರವನ್ನು ಕೃಷ್ಣ ಕೊನೆಗೆ ಹೇಳ್ತಾನೆ, ವಿಮರ್ಶಯಿತ ದಶೇಷೇಣ ಯಥೇಚ್ಛಸಿ ತಥಾಕ್. ನಾನು ಇಷ್ಟು 18 ಅಧ್ಯಾಯದಲ್ಲಿ ಏನು ಹೇಳಿದ್ದು ಅಂದರೆ ವಿಮರ್ಶೆ ಮಾಡು ಅಂತ ಇಷ್ಟೇ ಹೇಳಿದ್ದು. ಯಥೇಚ್ಛಸಿ ತಥಾಕ್. ವಿಮರ್ಶೆ ಮಾಡಿ ಆಮೇಲೆ ನೀನು ಹೆಜ್ಜೆ ಇಡು, ವಿಮರ್ಶೆ ಮಾಡದೆ ಹೆಜ್ಜೆ ಇಡಬೇಡ. ಆದ್ದರಿಂದ ಕೃಷ್ಣ ಎಷ್ಟು ಸುಂದರವಾಗಿ ಹೇಳಿದ್ದಾನೆ, ವಿಮರ್ಶೆ ಮಾಡುವವರು ಯಾರೂ ಇಲ್ಲ. ಇದು ಸರಿಯೋ ತಪ್ಪೋ ಇದರ ಬಗ್ಗೆ ಯೋಚನೆ ಮಾಡುವವರು, ಇದರ ಬಗ್ಗೆ ಕೂಲಂಕಷವಾಗಿ ಆಳವಾಗಿ ಚಿಂತನೆ ಮಾಡುವವರು ಅದು ಯಾರೂ ಇಲ್ಲ. 99% ಜನಗಳು ಇನ್ನೊಬ್ಬ ಯೋಚನೆ ಮಾಡಿದ್ದನ್ನು ತಾವು ಮಾಡೋದು. ಅವನೇನು ಮಾಡಿದ್ದಾನೆ ಅಷ್ಟೇ ಮಾಡೋದು ಹೊರತು ತಾವು ಸ್ವಂತ ಯೋಚನೆ ಮಾಡುವುದು ಇಲ್ಲ. ಹಾಗೆ ಎಲ್ಲರೂ ಸ್ವಂತ ಯೋಚನೆ ಮಾಡಿದರೆ ಇಷ್ಟೆಲ್ಲ ಮತಗಳೇ ಇರುವುದಿಲ್ಲ. ಇಷ್ಟು ಮತಗಳೆಲ್ಲ ಇದ್ದದ್ದು ಯಾಕೆ? ಯೋಚನೆ ಮಾಡದೆ ನಾವು ಅನುಸರಣೆ ಮಾಡಿ. ವಿರುದ್ಧವಾದಂಥ ಮತಗಳೇ ಇಲ್ಲ. ವಿರುದ್ಧ ಮತಗಳು ಯಾಕೆ ಇದೆ ಅಂತೇಳಿ ಹೇಳಿದರೆ ಯಾರೂ ಯೋಚನೆ ಮಾಡೋದಿಲ್ಲ. ಒಂದೇ ಹೇಳೋದು, ಇದು ನಾವು ಹುಟ್ಟಿದ ಮತ, ಆದ್ದರಿಂದ ನಾವು ಅದನ್ನು ರಕ್ಷಣೆ ಮಾಡಬೇಕು. ನಾವು ಈ ಮತದಲ್ಲಿ ಹುಟ್ಟಿದ್ರಿಂದ ನಾವು ಅದನ್ನು ರಕ್ಷಣೆ ಮಾಡಬೇಕು. ಈ ರೀತಿ ಯೋಚನೆ ಮಾಡುತ್ತಾರೆ ಹೊರತು ಬೇರೆ ರೀತಿ ಯೋಚನೆಯನ್ನು ಕೂಲಂಕಷವಾಗಿ ಯೋಚನೆ ಮಾಡುವುದಿಲ್ಲ. ಆದ್ದರಿಂದಲೇ ಎಲ್ಲರಿಗೂ ಕೂಡ ಖಂಡನೆ ಮಾಡ್ತಾರೆ.
ಆದರೆ ಕೊನೆಗೆ ಮಾಡೋದು ಅವರು ಅದನ್ನೇ. ಅದಕ್ಕೆ ಒಳ್ಳೆಯ ಉದಾಹರಣೆ ಏನು ಹೇಳಿದರೆ, ರಾಜಕಾರಣಿಗಳು ಜಾತಿ ಹೋಗಬೇಕು ಜಾತಿ ಹೋಗಬೇಕು ಜಾತಿ ಹೋಗಬೇಕು ಅಂತ ಎಲ್ಲರೂ ಬೊಬ್ಬೆ ಹಾಕ್ತಾರೆ, ಜಾತ್ಯತೀತ ಸೆಕ್ಯುಲರ್. ಆದರೆ ಅವರು ಅದನ್ನೇ ಅನುಸರಣೆ ಮಾಡೋದು, ಜಾತಿಯನ್ನೇ. ಕೂತದ್ದಕ್ಕೂ ನಿಂತದ್ದಕ್ಕೂ ಎಲ್ಲದಕ್ಕೂ ಜಾತಿ ಬೇಕು, ಅದರ ಜೊತೆಗೆ ಜಾತಿ ಹೋಗಬೇಕು. ಆದರೂ ಜನಗಳಿಗೆ ಇದು ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಜನಗಳು ಲೀಡರ್ ಹೇಳಿದಾಗೆ ಕೇಳುವ, ಅವರು ಏನು ಮಾಡ್ತಾರೆ ಎಂಬುದನ್ನು ಜನಗಳು ಯೋಚನೆ ಮಾಡೋದಿಲ್ಲ. ನಿಜವಾಗಿ ಯಾರು ಜಾತಿಯನ್ನು ಅನುಸರಿಸ್ತಾರೆ ಅವರೇ ಜಾತ್ಯತೀತರು ಅಂತ ಜನಗಳ ದೃಷ್ಟಿಯಲ್ಲಿ. ಯಾರು ನಿಜವಾಗಿ ಜಾತ್ಯತೀತರು ಅವರು ಜಾತೀಯವಾದಿಗಳು ಅಂತ. ಯಾರು ನಿಜವಾಗಿಯೂ ಕೂಡ ಜಾತಿಯನ್ನು ನೋಡದೆ ವಿಶಾಲ ಮನಸ್ಸಿನಿಂದ ಎಲ್ಲವನ್ನು ನೋಡ್ತಾರೋ ಅವರು ಜಾತಿವಾದಿಗಳು. ಯಾರು 100ಕ್ಕೆ 100 ಜಾತಿ, ಕೂತದ್ದಕ್ಕೂ ನಿಂತದ್ದಕ್ಕೂ ಎಲ್ಲದಕ್ಕೂ ಜಾತಿ, ಅವರು ಜಾತ್ಯತೀತ. ಈ ರೀತಿ ಭಾವನೆ ಜನಗಳಲ್ಲಿ ಬಂದಿದೆ. ಅದು ಯಾಕೆಂದರೆ ವಿಮರ್ಶೆ ಮಾಡೋದಿಲ್ಲ, ಜನಗಳಲ್ಲಿ ವಿಮರ್ಶೆ ಮಾಡುವುದಿಲ್ಲ ಎಂಬಂತಹ ಕೃಷ್ಣನ ತತ್ವವನ್ನು ಸರಿಯಾಗಿ ತಿಳ್ಕೊಂಡವರು ರಾಜಕಾರಣಿಗಳಿಗೂ ಒಂದು ದೃಢ ಏನು ಹೇಳಿದರೆ, ಜನಗಳು ಪೆದ್ದುಗಳು, ಜನಗಳು ಬರೀ ಗೊಡ್ಡುಗಳು, ನಾವು ಏನು ಮಾಡಿದರೂ ಜನಗಳಿಗೆ ಅದು ತಡ್ತದೆ. ಯಾಕೆ ನಾವು ಲೀಡರ್ ಆಗಿದೆ. ನಮ್ಮ ಹೆಸರಿನ ಹಿಂದೆ ಜನನಾಯಕರು ಜನಪ್ರಿಯರು ಎಂಬುದೇ ಯಾವಾಗಲೂ ಬರ್ತಾ ಇರುತ್ತೆ. ಒಬ್ಬ ಶಾಸಕ ಆಗಲಿ ಒಬ್ಬ ಸಂಸದನಾಗಲಿ ಅವನ ಹೆಸರು ಹೇಳುವಾಗ ಇವತ್ತಿನ ಸಮಯದಲ್ಲಿ ಕಂಪಲ್ಸರಿ ಜನಪ್ರಿಯರಾದಂತಹ ಜನಪ್ರತಿನಿಧಿಗಳಾದಂತಹ ಇದನ್ನು ಹೇಳಲೇಬೇಕು. ಹೇಳಲಿಲ್ಲ ಅಂತ ಹೇಳಿದರೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಆದ್ದರಿಂದ ಜನಪ್ರಿಯರಾಗಿದ್ದೇವೆ, ಜನನಾಯಕರಾಗಿದ್ದೇವೆ, ನಾವು ಏನು ಹೇಳಿದರೂ ಈ ಜನಗಳು ಕೇಳ್ತಾವೆ. ಹೀಗಾಗಿ ಈ ಜಗತ್ತಿನಲ್ಲಿ ಎಷ್ಟು ಒಂದು ಸ್ಪಷ್ಟವಾಗಿ ಹೇಳುವುದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ. ಆದರೂ ಜನಗಳು ಗೊತ್ತಾಗೋದು. ಯಾಕೆಂದರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರ, ಅವರು ಶ್ರೇಷ್ಠರು ಅಂತ ಆಗಿದೆ. ಮೀಡಿಯಾದವರೆಲ್ಲ ಅವರನ್ನು ಶ್ರೇಷ್ಠರು ಅಂತ ಆಗಿದೆ. ಆದ್ದರಿಂದ ಅವರು ಏನು ಮಾಡ್ತಾರೆ ಅದನ್ನೇ ಎಲ್ಲರೂ ಅನುಸರಿಸಿ. ಇವತ್ತು ನೋಡಿ, ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ, ಟಿಕೆಟ್ ಕೊಡಬೇಕಾದ್ರೆ, ಏನು ಬೇಕಾದರೂ ಜಾತಿ ಇಲ್ಲದೆ ಏನೂ ಇಲ್ಲ. ಆದರೆ ಅವರು ಜಾತ್ಯತೀತರು ಹೇಳಿಕೊಳ್ಳುವಾಗ ನಾವು ಜಾತ್ಯತೀತರು. ಇಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಂತೆ ಇವತ್ತು ಹೆಜ್ಜೆ ಹೆಜ್ಜೆಗೂ ಜಾತಿಯನ್ನು ಅವರು ಅನುಸರಿಸ್ತಾ ಇದ್ದರೆ ಜನಗಳಿಗೆ ಅದು ಗೊತ್ತೇ ಆಗೋದಿಲ್ಲ. ಜನಗಳಿಗೆ ಅವರೇ ಶ್ರೇಷ್ಠರು ಅಂತೇಳಿ ಹೀಗೆ ಅನ್ನಿಸ್ತಾ ಇದೆ. ಇದು ಕೃಷ್ಣ ಹೇಳಿದ್ದು. ಅಂದರೆ ಜನಗಳ ಒಂದು ದೃಷ್ಟಿ ಏನು ಹೇಳಿದರೆ, ಶ್ರೇಷ್ಠರು ನಾಯಕರು ಅಂತ ಹೇಳಿ ಏನು ಆಗಿದೆ, ಏನು ಆಗ್ತದೆ ಅದನ್ನು ಕಣ್ಣು ಮುಚ್ಚಿ ಅನುಸರಿಸ್ತಾರೆ. ಹಾಗಾಗಿ ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ಕೇವಲ ರಾಜಕಾರಣಿಗಳು ಮಾತ್ರ ಶ್ರೇಷ್ಠ ವ್ಯಕ್ತಿಗಳು ಅಂತ, ಬೇರೆ ಕ್ಷೇತ್ರದ ವಿದ್ವಾಂಸರಾಗಲಿ ಕಲಾವಿದರಾಗಲಿ ಸಾಮಾಜಿಕ ಶ್ರೇಷ್ಠವಾದಂತಹ ಕಾರ್ಯಕರ್ತರಾಗಲಿ ಅವರೆಲ್ಲ ಶ್ರೇಷ್ಠರಾಗಿ ಕಾಣಿಸೋದೇ ಇಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಅವರನ್ನು ಶ್ರೇಷ್ಠರು ಅಂತ ಯಾರೂ ಹೇಳೋದಿಲ್ಲ. ಕಲಾವಿದನನ್ನು ಜನಪ್ರಿಯ ಕಲಾವಿದ ಅಂತ ಯಾರೂ ಹೇಳೋದಿಲ್ಲ. ಅಥವಾ ಒಬ್ಬ ದೊಡ್ಡ ವಿದ್ವಾಂಸರನ್ನು ಜನಪ್ರಿಯ ವಿದ್ವಾಂಸರಾದ ಅಂತ ಹೇಳುವುದಿಲ್ಲ. ಹಾಗಾಗಿ ಏನಂದರೆ ಅವರು ಜನಪ್ರಿಯರಲ್ಲ. ಇವತ್ತು ಎಲ್ಲ ಮೀಡಿಯಾಗಳು ಕೂಡ ರಾಜಕೀಯ ವಿಷಯಗಳೇ ಪ್ರಧಾನ ವಿಷಯ ಎಂಬುದಾಗಿ ಹೈಲೈಟ್ ಮಾಡ್ತಾ ಇದ್ದರಿಂದ ರಾಜಕೀಯ ವ್ಯಕ್ತಿಗಳೇ ಜನಗಳ ನಾಯಕರು ಎಂಬುದಾಗಿ ಪ್ರತಿಬಿಂಬಿಸ್ತಾ ಇದ್ದರಿಂದ, ಮೂಡಿಸ್ತಾ ಇದ್ದರಿಂದ ಜನಗಳಿಗೆ ಅವರು ಏನು ಮಾಡ್ತಾರೆ ಅದೇ ಪ್ರಮಾಣ. ಅದು ಬಿಟ್ಟರೆ ಸಿನಿಮಾ ನಟರು, ಅದು ಬಿಟ್ಟರೆ ಕ್ರಿಕೆಟ್ನವರು ಏನು ಮಾಡ್ತಾರೆ ಅದೇ ರೀತಿ. ಅವರು ಬಾಲಿಗೆ ಎಂಜಲ್ ಹಾಕಿ ಬಾಲನ್ನು ಹೆಸರೆ, ಇವ್ರಿಗೆ ಎಂಜಲ್ ಇಲ್ಲದೇ ಇದ್ದರೂ ಕೂಡ ಎಂಜಲ್ ಹಾಕಿ ಇದು ಮಾಡ್ತಾರೆ. ಯಾಕೆಂದರೆ ಅವರು ಮಾಡಿದ್ರಿಂದ ನಾವು ಮಾಡಬೇಕು. ಈ ರೀತಿ ಕೃಷ್ಣ ಹೇಳಿದಂತಹ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತತನ ಬರ್ತದೆ. ಇದಕ್ಕೆ ಪ್ರಧಾನವಾದಂತಹ ಒಂದು ಜ್ಞಾಪಕ ಏನು ಹೇಳಿದರೆ, ಇವತ್ತು ಅಡ್ವರ್ಟೈಸ್ಮೆಂಟ್ ಕಂಪನಿಗಳು ಏನಿದೆ ಅವುಗಳು ಮಾಡುವಷ್ಟು ದುಡ್ಡು ಯಾರೂ ಮಾಡೋದಿಲ್ಲ. ಹಿಂದೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡುವುದು ಎಂಬುದು ಒಂದು ಬಹಳ ನೀಚ ಕೆಲಸ ಅಂತಿತ್ತು. ಏನು ಅವನು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಅಂಥೇಳಿ. ಈಗ ಹಾಗಲ್ಲ. ಯಾರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅವ್ರು ದೊಡ್ಡ ಕಂಪನಿ ಅಂತ ಲೆಕ್ಕ. ಅವ್ರು ದೊಡ್ಡ ಕಂಪನಿ.
ಅವರ ಬಜೆಟ್ನಲ್ಲಿ 60% ಅಡ್ವರ್ಟೈಸ್ಮೆಂಟಿಗೆ, 40% ಪ್ರಾಡಕ್ಟಿಗೆ. ಈಗ ಇನ್ನೂ ಕಡಿಮೆ ಆಗ್ತಾಯಿದೆ. 70% ಅಡ್ವರ್ಟೈಸ್ಮೆಂಟ್, 30% ಪ್ರಾಡಕ್ಟಿಗೆ. ಅದರ ಅರ್ಥ ಏನು? ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಶ್ಲೋಕಸ್ತದನು ಬರ್ತದೆ. ಅದಕ್ಕೋಸ್ಕರ ಒಂದು ಏನಾದರೂ ಪಾನೀಯ ಪ್ರಾಡಕ್ಟ್ ಬಂದರೆ ದೊಡ್ಡವರು ಕುಡಿಯೋ ಹಾಗೆ ಫೋಟೋ ಹಾಕಿದರೆ ಸಾಕು. ಅದು ಪಾನೀಯದಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅಥವಾ ದೋಷ ಇದೆ ಅದೆಲ್ಲ ಯಾರು ನೋಡೋದಿಲ್ಲ. ಓಯ್ ಇದು ದೊಡ್ಡವರು ಕುಡಿತಾ ಇದ್ದಾರೆ, ಅವರ ಕೈಯಲ್ಲಿ ನಾವು ನೋಡಿದ್ದೇವೆ, ನಾವು ಕುಡಿಯೋಣ. ಅದಕ್ಕೋಸ್ಕರ ಆ ವ್ಯಕ್ತಿಗೆ ಎಷ್ಟೋ ಕೋಟಿ ರೂಪಾಯಿ ಕೊಡ್ತಾರೆ. ನೀವೊಂದು ಈ ಗ್ಲಾಸ್ ಹಿಡ್ಕೊಂಡು ಒಂದು ಫೋಟೋ ತೆಗಿತೀವಿ ಅಷ್ಟೇ. ಅವನು ಆ ಬಾಟ್ಲಿ ಹಿಡ್ಕೊಂಡು ಕುಡಿಯುವ ಒಂದು ಫೋಟೋವನ್ನು ತೆಗೆಯೋದು ಅಷ್ಟೇ ಅವನದು ಕೆಲಸ. ಅಷ್ಟಕ್ಕೆ ಅವನಿಗೆ ಕೋಟಿಗಟ್ಟಲೆ ರೂಪಾಯಿ. ಪ್ರೊಡಕ್ಷನ್ಗೆ ಅಷ್ಟು ಹಣ ಬೇಡ. ಇದು ಯಾಕೆ? ಇವತ್ತು ಅಡ್ವರ್ಟೈಸ್ಮೆಂಟ್ ಕಂಪನಿ ಅಥವಾ ತಾರೆಯವರಿಗೆ ಇಷ್ಟೆಲ್ಲ ಹಣ ಯಾಕೆ ಕೊಡ್ತಾರೆ? ಜನಗಳು ಬ್ಲೈಂಡಾಗಿ ಅವರನ್ನು ಅನುಸರಿಸ್ತಾರೆ. ಈ ಸತ್ಯ ಎಲ್ಲರಿಗೂ ಗೊತ್ತಾಗಿದೆ. ಅಂದರೆ ಬುದ್ಧಿವಂತರಿಗೆ ಗೊತ್ತಾಗಿದೆ, ದಡ್ಡರಿಗೆ ಇನ್ನೂ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಕಂಪನಿಯವರಿಗೆಲ್ಲ ಗೊತ್ತಾಗಿ ಹೋಗಿದೆ. ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಎಂಬುದು ದೊಡ್ಡದು. ಅದರ ಕ್ವಾಲಿಟಿ ಬೇಕಾಗಿಲ್ಲ. ಯಾವ ಪ್ರಾಡಕ್ಟ್ ಇದೆ ಅದರ ಕ್ವಾಲಿಟಿ ಬೇಕಾಗಿಲ್ಲ. ಕೇವಲ ಜಾಹೀರಾತಿನ ಮೇಲೇ. ಹಿಂದೆ ಎಲ್ಲ ಬ್ರ್ಯಾಂಡ್ ಅಂತ ಇರಲಿಲ್ಲ. ಈಗ ಎಲ್ಲ ಯಾವುದು ಬ್ರ್ಯಾಂಡ್ ಮಾಡೋದು ಅಂತ ಬಂದಿದೆ. ಒಂದು ಬ್ರ್ಯಾಂಡ್ ಮಾಡಿ ಬಿಟ್ಟರೆ ಆಮೇಲೆ ಅದು ನಡೀತಾನೇ ಇರ್ತದೆ. ಯಾಕಂದರೆ ಜನಗಳ ಮನಸ್ಸಿನಲ್ಲಿ ಒಂದು ಸೀಲ್ ಹಾಕಿ ಬಿಟ್ಟರೆ ಮತ್ತು ಅದೇ ಬ್ರ್ಯಾಂಡಿಂಗಿಗೆ ಹಣ. ಒಂದು ಕಂಪನಿಯನ್ನು ಮಾರೋದಾದರೆ ಆ ಕಂಪನಿಯ ನಿಜವಾದ ವರ್ತ್ ಏನಂದರೆ ಎಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಅದೇ ವ್ಯಾಲ್ಯೂ, ಬೇರೆ ಮೆಟೀರಿಯಲ್ ವ್ಯಾಲ್ಯೂ ಏನೂ ಇಲ್ಲ. ಬ್ರ್ಯಾಂಡಿಗೆ ಎಷ್ಟು ವ್ಯಾಲ್ಯೂ ಅದೇ ವ್ಯಾಲ್ಯೂ. ಅದಕ್ಕೋಸ್ಕರ ಇವತ್ತು ಈ ಜಗತ್ತು ಒಂದು ಲೆಕ್ಕದಲ್ಲಿ ಮೂಢರ ಜಗತ್ತಾಗಿದೆ. ಎಲ್ಲರಿಗೂ ಕೂಡ ಇನ್ನೊಬ್ಬ ಮಾಡಿದ ಹಾಗೆ ಮಾಡು. ಅದಕ್ಕೋಸ್ಕರ ಒಂದು ಒಳ್ಳೆಯ ಕಂಪನಿ ಇದ್ದರೆ ಈ ಕಚ್ಚಾ ತಯಾರು ಮಾಡೋರದಲ್ಲ, ನಮಗೊಂದು ಪರ್ಮಿಷನ್ ಲೆಟರ್ ಕೊಡಿ, ನಿಮಗೆ 10 ಕೋಟಿ ರೂಪಾಯಿ ಕೊಡ್ತೇವೆ, ನಿಮ್ಮ ಒಂದು ಹೆಸರು ಹಾಕ್ತೇವೆ ಅಂತ ಅಷ್ಟೇ. ಏನೋ ಚಿಕ್ಕ ಪ್ರೊಡಕ್ಷನ್, ಅದಕ್ಕೆ ನಿಮ್ಮ ಹೆಸರು ಹಾಕ್ತೇವೆ. ಇದು ಪತಂಜಲಿ ಅಂತ ಒಳ್ಳೆ ಬ್ರ್ಯಾಂಡ್. ನಾವು ಮನೇಲಿ ಏನೋ ಮಾಡೋದು, ನಿಮ್ಮದೊಂದು ಲೇಬಲ್ ಹಾಕಲಿಕ್ಕೆ ನಮಗೊಂದು ಪರ್ಮಿಷನ್ ಕೊಡಿ, 1 ಕೋಟಿ ಕೊಡ್ತೇವೆ. ಜನಗಳಿಗೆ ಏನಂದರೆ ಪತಂಜಲಿ ಅಂತೇಳಿ ಆಯಿತು, ಯಾವುದು ಅದರಲ್ಲಿ ಸೇರಿದರೂ ಕೂಡ ಅದು ಶ್ರೇಷ್ಠ. ಹೀಗೆ ಕೃಷ್ಣ ಹೇಳಿದಂತಹ ಒಂದು ಮಾತು ಅದು ಎಷ್ಟು ಅರ್ಥಪೂರ್ಣವಾಗಿದೆ, ಸತ್ಯವಾಗಿದೆ ಎಂಬುದನ್ನು ನಮ್ಮ ನಿಜ ಜೀವನದಲ್ಲಿ ನಾವು ಗುರುತಿಸಬೇಕು. ಆದ್ದರಿಂದ ನಲೋಕ ಪಾರಮಾರ್ಥಿಕ, ಇನ್ನೊಬ್ಬರು ಹೋದ ಹಾಗೇ ಹೋಗುವುದು, ಏನೂ ವಿಮರ್ಶೆ ಮಾಡದೆ, ಸ್ವಲ್ಪನೂ ಆಚೆ ಈಚೆ ನೋಡದೆ ಎಲ್ಲವನ್ನೂ ಒಪ್ಪಿಕೊಳ್ಳುವುದು, ಇದು ತಪ್ಪು. ಕೆಲವು ವರ್ಷಗಳ ಹಿಂದೆ ಎಷ್ಟು ಜನಗಳನ್ನು ಈ ಅಡ್ವರ್ಟೈಸ್ಮೆಂಟ್ ಹೇಳಿದೆ ಅಂದರೆ, ಗಣಪತಿ ಹಾಲು ಕುಡಿತಾನೆ ಅಂಥೇಳಿ. ಒಂದು ದಿವಸ ಫೈನ್ ಡೇ ಶುರುವಾಯಿತು, ಎಲ್ಲಿ ನೋಡಿದ್ರು ಗಣಪತಿ ಹಾಲು ಕುಡಿಯೋದು. ಮರು ದಿವಸದಿಂದ ಇಲ್ಲ. ಹಾಗಿದ್ರೆ ಯಾಕೆ ಗಣಪತಿ ಹಾಲು ಬಿಟ್ಟನ? ಹಾಲು ಕುಡಿದು ಇದು ಚೆನ್ನಾಗಿಲ್ಲ, ಅಶ್ವತ್ಥಾಮನ ಹಾಗೆ, ಆದ್ದರಿಂದ ಹಾಲು ಬಿಟ್ಟನ. 1 ದಿವಸ 2 ದಿವಸ ಜೋರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಗಣಪತಿ ಹಾಲು ಕುಡಿತಾನೆ. ಎಲ್ಲರೂ ಗಣಪತಿಗೆ ಹಾಲು ಕೊಡಿಸು. ಇವತ್ತು ಆಮೇಲೆ ಈಗ ಗಣಪತಿ ಹಾಲು ಕೊಡುವ ಪ್ರಶ್ನೆನೇ ಇಲ್ಲ. ಅದು ಏನಾಯ್ತು ಹಾಗಿದ್ದರೆ? ಅವತ್ತು ಕುಡಿದವನು ಇವತ್ತಿನ ತನಕ ಮತ್ತೆ ಯಾಕೆ ಕುಡಿಯಲಿಲ್ಲ ಅಂದರೆ ಪೇಪರ್ನವರು ಹಾಲು ಕುಡಿಯಲಿಲ್ಲ, ಅದಕ್ಕೆ ಗಣಪತಿಯು ಕೂಡ ಹಾಲು ಕುಡಿಯಲಿಲ್ಲ. ಮೀಡಿಯಾದವರು ಹಾಲು ಕುಡಿದು ಬಿಟ್ಟರು, ಗಣಪತಿಯು ಬಿಟ್ಟುಬಿಟ್ಟು. ಇದರ ಅರ್ಥ ಏನು? ಒಂದು ಏನಾದರೂ ಸುದ್ದಿ ಅದು ಎಲ್ಲ ಕಡೆ ಹೋಯಿತು ಅಂತೇಳಿ ಹೇಳಿದರೆ ಎಲ್ಲರೂ ಅದನ್ನು ಅನುಸರಿಸ್ಬಿಡ್ತಾರೆ. ಅದು ನಿಂತು ಹೋಯಿತು ಅಂದರೆ ಇಲ್ಲ. ಅದಕ್ಕೋಸ್ಕರ ರಾಜಕಾರಣಿಗಳ ದೊಡ್ಡ ತಂತ್ರ ಏನು ಹೇಳಿದರೆ, ಅವ್ರ ಮೇಲೆ ಏನಾದರೂ ಆಪಾದನೆ ಮಾಡಿದರೆ ಇನ್ನೊಂದು ಏನಾದರೂ ಪ್ರಕರಣವನ್ನು ಪ್ರಾರಂಭ ಮಾಡು, ಅಥವಾ ಇದು ಮರೆತು ಹೋಗ್ತದೆ. ಏನೋ ದೊಡ್ಡ ಭ್ರಷ್ಟಾಚಾರದ ಆರೋಪ ಬಂತು, ಅದಕ್ಕೆ ಉತ್ತರ ಕೊಡೋದಲ್ಲ, ಅಂಥದ್ದು ಮತ್ತೊಂದು ಭ್ರಷ್ಟಾಚಾರದ್ದು ಅಡ್ವರ್ಟೈಸ್ಮೆಂಟ್ ಮಾಡೋದು, ಇದು ಅಡುಗೆ ಬೆತ್ತು. ಯಾಕೆ ಜನಗಳ ಮನಸ್ಸು ಅಷ್ಟೇ. ಎರಡನೇದನ್ನು ಹೇಳಿದರೆ ಒಂದನೇದ್ದು ಹೋಗಿಬಿಡ್ತದೆ. ಇವತ್ತು ಎಷ್ಟು ತನಕ ಆಗಿದೆ ಅಂದರೆ, ನಾವು ಯಾರಿಗಾದರೂ ಕೆಲಸ ಹೇಳೋದಾದರೆ 3 ಕೆಲಸ ಹೇಳಬೇಕಾದ್ರೆ 3 ಕೆಲಸವನ್ನು ಒಮ್ಮೆಲೆ ಹೇಳಬಾರ್ದು. ಕೊನೆಗೆ ಏನು ಹೇಳ್ತೀರ ಅದನ್ನು ಮಾತ್ರ ಅವನು ಮಾಡ್ತಾನೆ. ಮೊದಲನೇ 2 ಹೋಗೇ ಬಿಡ್ತದೆ. 3ನೇ ಕೆಲಸ ಹೇಳುವಾಗ 2 ಕೆಲಸಗಳು ಮರೆತೇ ಹೋಗ್ತದೆ.
ಅದಕ್ಕೋಸ್ಕರ ಏನು ಮಾಡಬೇಕು, ಒಮ್ಮೆಗೆ ಒಂದೇ ಕೆಲಸ ಮಾಡಬೇಕು, ಹೇಳಬೇಕು. 3 ಕೆಲಸ ಒಟ್ಟಿಗೆ ಹೇಳಿದರೆ ಕೊನೆಗೆ ಹೇಳಿದ ಕೆಲಸ ಮಾತ್ರ ಆಗ್ತದೆ ಹೊರತು ಮೊದಲು ಹೇಳಿದ 2 ಕೆಲಸ ಮಾಡೋದೇ ಇಲ್ಲ. ಮರೆತೋಯ್ತು. ಜನಗಳಿಗೆ ಮರೆತು ಹೋಗುವ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿ ಅದನ್ನು ಸಂಪೂರ್ಣ ತಿಳ್ಕೊಂಡವರು ರಾಜಕಾರಣಿಗಳು. ಅದಕ್ಕೋಸ್ಕರ ಅವರು ಏನಾದರೂ ಒಂದು ಸೃಷ್ಟಿ ಮಾಡ್ತಾನೆ ಇರ್ತಾರೆ. ಇನ್ನೊಂದನ್ನು ಮರೆತು ಮಾಡಲಿಕ್ಕೆ ಇದನ್ನು, ಅದನ್ನು ಮರೆತು ಮಾಡಲಿಕ್ಕೆ ಇದು, ಆವಾಗ ಎಲ್ಲವೂ ಕೂಡ ಅಡಿಗೆ ಬಿಟ್ಟುಬಿಡ್ತು. ಹೀಗೆ ಯದ್ಯದಾಚರತಿ ಶ್ರೇಷ್ಠ. ಏನು ಜನಗಳು ದೊಡ್ಡವರು ಮಾಡ್ತಾರೆ, ಏನು ಪ್ರಚಾರ ಮಾಧ್ಯಮದವರು ಮಾಡ್ತಾರೆ ಅದೇ ಸರಿ ಅಂತ ಹೇಳಿ ತಿಳ್ಕೊಳ್ಳುವ ಜನರ ಸಂಖ್ಯೆ ಜಾಸ್ತಿ. ನಿಜವಾಗಿ ವಿಮರ್ಶೆ ಮಾಡತಕ್ಕಂತಹ ಜನಗಳ ಒಂದು ಸಂಖ್ಯೆ ಬಹಳ ಕಡಿಮೆ. ಈ ರೀತಿ ಎಷ್ಟು ಒಳ್ಳೆಯ ಸುಭಾಷಿತ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹಾಗೆ ಕೃಷ್ಣ ಬೇರೆ ಬೇರೆ ಕಡೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನನ್ನ ಭಕ್ತರಲ್ಲಿ 4 ರೀತಿಯ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿರೋರ್ಜುನ. 4 ರೀತಿಯ ಜನಗಳು ಇದ್ದಾರೆ ಎಂಬುದಾಗಿ ಕೃಷ್ಣ ಗುರುತಿಸ್ತಾನೆ. ಸಾಮಾನ್ಯವಾಗಿ 90% ಜನರುಗಳಿಗೆ ದೇವರ ಹತ್ತಿರ ಬರೋದು ದುಃಖ ಬಂದಾಗ ಮಾತ್ರ, ಕಷ್ಟ ಬಂದಾಗ ಮಾತ್ರ. ಕಷ್ಟ ಬರಲಿಲ್ಲ ಅಂದರೆ ದೇವರು ಯಾಕೆ ಬೇಕು? ಎಲ್ಲ ಸರಿಯಾಗಿರುವಾಗ ದೇವರ ಅವಶ್ಯಕತೆ ಏನು? ಈ ರೀತಿಯಾಗಿ ಚಿಂತನೆ ಮಾಡುವವನು ಆರ್ತ ಭಕ್ತಿ ಅಂಥೇಳಿ. ಜಿಜ್ಞಾಸು, ಇನ್ನು ದೇವರ ವಿಷಯ ಏನಂತೇಳಿ ಹೇಳಿದರೆ ಕುತೂಹಲ. ಕೆಲವರು ಬರೀ ಏನಾಗ್ತದೆ ಅಂದರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬರುವವರು ದೇವರನ್ನು ನೋಡಲಿಕ್ಕೆ ಬರೋದಲ್ಲ, ದೇವರನ್ನು ನೋಡುವವರನ್ನು ನೋಡಲಿಕ್ಕೆ ಬರೋದು. ಯಾರ್ಯಾರು ಬಂದಿದ್ದಾರೆ, ಅವರು ಏನು ಡ್ರೆಸ್ ಮಾಡಿದ್ದಾರೆ. ಹೀಗೆ ಮೊನ್ನೆ ಒಂದು ಕಂಪನಿಯವರು, ಸೀರೆ ಕಂಪನಿಯವರು ಹೇಳ್ತಾಯಿದ್ರು. ಏನು ಹೇಳಿದರೆ, ನಿಮ್ಮ ಪ್ರಾಡಕ್ಟನ್ನು ನೀವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಸೀರೆಯನ್ನು ನೀವು ಉಟ್ಟುಕೊಂಡು ಹೋಗಬೇಕು. ಯಾಕಂದರೆ ಪ್ರಚಾರ ಆಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಸೀರೆಯನ್ನು ಉಟ್ಕೊಂಡು ಹೋದರೆ ಮಾತ್ರ ಪ್ರಚಾರ ಆಗ್ತದೆ. ದೇವಸ್ಥಾನ ಎಂಬುದು ಪ್ರಚಾರದ ಮೂಲ. ಈ ರೀತಿಯಾಗಿ ಕೃಷ್ಣ ಅದನ್ನು ಮೊದಲೇ ಹೇಳ್ತಾನೆ. ಜಿಜ್ಞಾಸು, ಏನೇನು ನಡೀತದೆ, ಯಾರ್ಯಾರು ಏನೇನು ವಸ್ತು ತಗೊಂಡಿದ್ದಾರೆ, ಯಾವ ಆಭರಣವನ್ನು ಹಾಕಿಕೊಂಡಿದ್ದಾರೆ, ಯಾರ್ಯಾರು ಹೇಗೆ ಇದ್ದಾರೆ, ಏನೇನು ಮನೆಯಲ್ಲಿ ವಿಚಾರಗಳು, ಊರಿನ ವಿಚಾರಗಳು ಏನು, ಇದೆಲ್ಲ ತಿಳಿಬೇಕಾದ್ರೆ ದೇವಸ್ಥಾನವೇ ಅದಕ್ಕೆ ಮೂಲವಾದಂಥ ಕೇಂದ್ರ. ಜಿಜ್ಞಾಸು, ಏನೇನು ನಡೀತಾ ಇದೆ ಅಂತೇಳಿ. ಹಿಂದೆ 100 ವರ್ಷದ ಹಿಂದೆ ಯಾವ ಪೇಪರ್ ಇರಲಿಲ್ಲ, ಮತ್ತು ಯಾವುದೇ ವಿಡಿಯೋ ಇದು ಟಿ ವಿ ಯಾವುದೇ ಇರಲಿಲ್ಲ. ಆದರೆ ನ್ಯೂಸ್ ಹೋಗ್ತಾ ಇತ್ತು ಎಲ್ಲ. ಹೇಗೆ ಅಂದರೆ ದೇವಸ್ಥಾನಗಳು. ಅದಕ್ಕೆ ಕೃಷ್ಣ ಹೇಳ್ತಾರೆ ಜಿಜ್ಞಾಸು. ಈ ರೀತಿ ಮತ್ತು ಬಿಸ್ನೆಸ್ಗಳೆಲ್ಲ ಹಿಂದೆ ಇತ್ತು, ಅದು ಎಲ್ಲಿ ಆಗ್ತಾಯಿತ್ತು? ದೇವಸ್ಥಾನದಲ್ಲಿ. ಅರ್ಥಾರ್ಥಿ ಎಲ್ಲರೂ ಕೂಡ ಮನಿ ಮಾಟರನ್ನೆಲ್ಲ ಮಾತಾಡೋದು ದೇವಸ್ಥಾನದಲ್ಲಿ. ಈ ರೀತಿ ನಡೀತದೆ ಅಂಥೇಳಿ ಕೃಷ್ಣ ಎಷ್ಟು ಸುಂದರವಾಗಿ ಹೇಳಿದ್ದಾನೆ. ಇದೆಲ್ಲ ಅರ್ಜುನನಿಗೆ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಆದರೆ ಕೃಷ್ಣ ಜಗತ್ತಿನಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಸುಭಾಷಿತದ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಅವನ ನಿರೂಪಣೆ ಮಾಡಿದ್ದಾನೆ. ಆದ್ದರಿಂದ ಕೃಷ್ಣನ ಒಂದು ವಿಶೇಷವಾದಂತಹ ಸಂದೇಶ ಏನು ಹೇಳಿದರೆ ವಿಮರ್ಶೆ ಮಾಡುವಂಥ. ಅದಕ್ಕೋಸ್ಕರ ಕೃಷ್ಣ ಇಷ್ಟು 18 ಅಧ್ಯಾಯದಲ್ಲಿ ಅವನಿಗೆ ವಿವರಿಸಿದ. ಇಲ್ಲದೆ ಹೋದರೆ ಇಷ್ಟೇ ಹೇಳ್ಬೋದಿತ್ತು, ಯುದ್ಧ ಮಾಡೋದಿಲ್ಲ ಹೇಳಿದರೆ ಯುದ್ಧ ಮಾಡು, ಇಲ್ಲದ್ರೆ ನಾನು ಬಿಡೋದಿಲ್ಲ, ನಿನ್ನನ್ನು ಕಟ್ಟಿ ಹಾಕ್ತೇನೆ, ಏನು ಮಾಡ್ತೀನಿ ನೋಡುವ ಅಂತೇಳಿ ಇಷ್ಟು ಹೇಳಿದರೆ ಸಾಕಿತ್ತು. ಅರ್ಜುನನಿಗೆ ಯುದ್ಧ ಮಾಡು ಅಂತೇಳಿ ಹೇಳಲಿಕ್ಕೆ 4 ವಿಧದ ಭಕ್ತರಿದ್ದಾರೆ, ಶ್ರೇಷ್ಠರು ಏನು ಮಾಡ್ತಾರೆ ಅದನ್ನೆಲ್ಲ ಜನರು ಉಳಿದವರು ಫಾಲೋ ಮಾಡ್ತಾರೆ, ಇದೆಲ್ಲ ಕೃಷ್ಣ ಹೇಳಬೇಕಾಗಿಲ್ಲ. ಯಾಕೆ ಅದು ಇದಕ್ಕೆ ಸಂಬಂಧಪಟ್ಟದೇ ಅಲ್ಲ ಅಂತ ಹೇಳಿ ನಮಗೆ ಅನ್ನಿಸ್ತದೆ. ಆದರೆ ಕೃಷ್ಣ ಪ್ರತಿಯೊಂದು ಕೂಡ ಪ್ರತಿಯೊಂದಕ್ಕೆ ಸಂಬಂಧಪಟ್ಟದ್ದು. ವಿಶಾಲ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಿದಾಗ ನಮಗೆ ಎಲ್ಲ ವಿಚಾರಗಳು ಕೂಡ ಅದು ಅಂತಸ್ಸಂಬಂಧವುಳ್ಳದ್ದು ಎಂಬುದು ಸ್ಪಷ್ಟವಾಗುತ್ತದೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಇಡೀ ಲೋಕದ ಒಳ್ಳೆಯ ಒಂದು ಸಂದೇಶಗಳನ್ನು ಕ್ರೋಢೀಕರಿಸಿ ಭಗವದ್ಗೀತೆಯಲ್ಲಿ ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಎಲ್ಲ ಸಕಲ ಸದ್ಗುಣಗಳ ಸಕಲ ಸುವಿಚಾರಗಳ ಒಂದು ಸಂಗ್ರಹ ರೂಪವಾಗಿ ಭಗವದ್ಗೀತೆಯನ್ನು ನೀಡಿದ್ದಾನೆ. ಕೇವಲ ಅರ್ಜುನನ ಯುದ್ಧದ ವಿಚಾರ ಮಾತ್ರ ಅಲ್ಲ, ಅದೊಂದು ನೆಪ ಮಾತ್ರ. ಆ ನೆಪವನ್ನು ಇಟ್ಟುಕೊಂಡು ಎಲ್ಲರೂ ವಿಮರ್ಶೆಯನ್ನು ಮಾಡಬೇಕು, ಎಲ್ಲರೂ ಕೂಡ ವಿಚಾರವಂತರಾಗಬೇಕು, ವಿಮರ್ಶೆಯುಳ್ಳವರಾಗಬೇಕು. ಎಲ್ಲ ವಿಮರ್ಶೆಯನ್ನು ನಾವು ಬೆಳೆಸಿದರೆ ನಿಜವಾದ ಸತ್ಯ ಯಾವುದು ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲ ಅಂತೇಳಿ ಹೇಳಿದರೆ ಯಾರೋ ತಪ್ಪಿನವರು ಏನು ತಪ್ಪು ಅನುಸರಿಸ್ತಾರೆ
ಅದನ್ನೇ ನಾವು ಅನುಸರಿಸಬೇಕಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸ್ವಂತ ವಿಚಾರವಂತರಾಗಬೇಕು ಎಂಬಂಥ ಈ ಸಂದೇಶವನ್ನು ಸುಭಾಷಿತಗಳ ಒಂದು ಮುಖಾಂತರ ಶ್ರೀಕೃಷ್ಣ ಗೀತೆಯ ಮುಖಾಂತರ ನೀಡಿದ್ದಾನೆ. ಈ ದೃಷ್ಟಿಕೋನದಿಂದ ನಮ್ಮ ರವೀಂದ್ರ ಶೆಣೈಯವರು ಗೀತೆಯಲ್ಲಿ ಸುಭಾಷಿತಗಳು ಎಂಬಂಥ ವಿಚಾರದ ಬಗ್ಗೆ ಬಹಳ ಸುಂದರವಾಗಿ ಹೊಸ ವಿಚಾರವನ್ನು ಇಟ್ಟುಕೊಂಡು ನಿರೂಪಣೆ ಮಾಡಿದ್ದಕ್ಕೆ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಯಾವುದೇ ಶಾಸ್ತ್ರೀಯ ವಿಚಾರಗಳನ್ನಾಗಲಿ ಅದು ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತೆ ಅದನ್ನು ನಾವು ನಿರೂಪಣೆ ಮಾಡಿದರೆ ಮಾತ್ರ ಜನರಿಗೆ ಗ್ರಾಹ್ಯವಾಗ್ತದೆ. ಜನರಿಗೆ ಹಿಂದೆ ಏನಾಗಿತ್ತು ಅದು ಬೇಕಾಗಿಲ್ಲ, ಮುಂದೆ ಏನಾಗಬೇಕು ಅದು ಬೇಕಾಗಿಲ್ಲ, ಈಗ ನಮಗೆ ಏನು ಬೇಕೋ ಅದೇ ಬೇಕು. ಆದ್ದರಿಂದ ಪ್ರತಿಯೊಂದನ್ನು ಕೂಡ ವರ್ತಮಾನಕ್ಕೆ ನಾವು ಅನ್ವಯ ಮಾಡಿಕೊಂಡು ಅದನ್ನು ನಾವು ಪ್ರಸ್ತಾವ ಮಾಡಿದರೆ ಜನಗಳು ಅದನ್ನು ಸ್ವೀಕರಿಸ್ತಾರೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯಲ್ಲಿ ಸುಭಾಷಿತಗಳು, ನಾಣ್ಣುಡಿಗಳು, ಒಳ್ಳೆಯ ಮಾರ್ಗದರ್ಶನಗಳು ಉಳಿದ ಕೇವಲ ಆಧ್ಯಾತ್ಮಿಕ ವಿಚಾರ ಮಾತ್ರ ಅಲ್ಲ, ಸಾಮಾಜಿಕ, ಲೌಕಿಕ, ಅದೇ ರೀತಿ ಆರ್ಥಿಕ ಎಲ್ಲ ವಿಚಾರಗಳಿಗೂ ಕೂಡ ಭಗವದ್ಗೀತೆ ಸ್ಫೂರ್ತಿ. ಆದ್ದರಿಂದಲೇ ನಾವು ಅನೇಕ ಜನರ ಹತ್ರ ಕೇಳ್ತೇವೆ, ನಮಗೆ ಭಗವದ್ಗೀತೆ ಬಾಂಬ್ ತಯಾರು ಮಾಡುವವರಿಗೆ ಭಗವದ್ಗೀತೆ ಸ್ಫೂರ್ತಿ ಹೇಳ್ತಾರೆ, ಬಾಂಬ್ ಹಾಕೋರು ಕೂಡ ಹೇಳೋದು ಭಗವದ್ಗೀತೆ ಸ್ಫೂರ್ತಿ ಅಂತ ಹೇಳಿ. ಮೊನ್ನೆ ಒಬ್ಬ ಹೇಳಿದ್ದಾನೆ, ನಾನು ಭಗವದ್ಗೀತೆಯಲ್ಲಿ ಕಾಲೋಹಂ ಹೇಳಿ ಕೃಷ್ಣ ಹೇಳಿದ್ದಾನೆ, ನಾನೀಗ ಕಾಲರೂಪಿಯಾಗಿದ್ದೇನೆ ಅಂತ ಹೇಳಿ. ಭಗವದ್ಗೀತೆ ಎಲ್ಲೆಲ್ಲಿ ಹಿಟ್ ಮಾಡ್ತದೆ ಅಂತ ಗೊತ್ತಾಗೋದಿಲ್ಲ. ಎಂತೆಂಥವರಿಗೆ ಯಾವ್ಯಾವ ರೀತಿ ಅದು ಸ್ಫೂರ್ತಿ ಕೊಡುತ್ತದೆ, ಯಾವ್ಯಾವ ರೀತಿ ಕಾಣ್ತದೆ ಎಂಬುದು ಯಾರಿಗೂ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರವರ ದೃಷ್ಟಿಯಲ್ಲಿ ಅದು ಒಂದು ಸ್ಫೂರ್ತಿಯ ಸ್ರೋತಸ್ಸಾಗಿ ಮೂಲವಾಗಿ ಭಗವದ್ಗೀತೆ ಕಾಣಿಸಿಕೊಳ್ತದೆ. ಹಾಗಾಗಿ ಭಗವದ್ಗೀತೆಯ ಪೂರ್ಣ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಅಂತೂ ಎಲ್ಲ ಒಳ್ಳೆಯ ಸಂದೇಶಗಳ ಒಂದು ಮೂಲ ಅದು ಭಗವದ್ಗೀತೆ ಎಂಬುದನ್ನು ಗುರುತಿಸಿಕೊಂಡು ಆ ದೃಷ್ಟಿಯಲ್ಲಿ ಭಗವದ್ಗೀತೆಯಲ್ಲಿ ಸುಭಾಷಿತಗಳು ಎಂಬಂತಹ ಈ ವಿಚಾರದ ಬಗ್ಗೆ ನಮ್ಮ ರವೀಂದ್ರ ಶೆಣೈಯವರು ಇಲ್ಲಿ ನಿರೂಪಿಸಿದ್ದಕ್ಕೆ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಲ್ಲಿ ಕೇಳತಕ್ಕಂತಹ ಶುಶ್ರೂಷುಗಳ ಒಂದು ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅದೃಶ್ಯರಾಗಿ ಇವತ್ತು ಪ್ರವಚನ ರಾಜಾಂಗಣದಲ್ಲಿ ನಡೀತಕ್ಕಂತಹ ಪ್ರವಚನವನ್ನು ಲಕ್ಷಾಂತರ ಜನ ಗುರುತಿಸ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇಂತಹ ಒಂದು ಒಳ್ಳೆಯ ವಿಚಾರ ಇದು ಲಕ್ಷಾಂತರ ಜನರಿಗೆ ತಲುಪ್ತಾ ಇದೆ. ಅಂತಹ ಒಂದು ಒಳ್ಳೆಯ ವಿಚಾರವನ್ನು ಉಣಬಡಿಸೋದಕ್ಕೋಸ್ಕರ ನಾವು ರವೀಂದ್ರ ಶೆಣೈಯವರನ್ನು ಅಭಿನಂದಿಸ್ತಾ, ನೀವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡೆಯಬೇಕು. ಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯೋಗ ಯಾವುದಂದರೆ ಉಪಯೋಗ. ನಾವು ಉಪಯೋಗ ಮಾಡಿದರೆ ಅದು ಯೋಗಗಳಲ್ಲಿ ಶ್ರೇಷ್ಠವಾದಂತಹ ಒಂದು ಯೋಗವಾಗ್ತದೆ. ಹಾಗಾಗಿ ಎಲ್ಲ ಒಳ್ಳೆಯ ಸಂದೇಶಗಳನ್ನು ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂಬಂತಹ ಈ ಸುಭಾಷಿತವನ್ನು ಹೇಳುವುದರೊಂದಿಗೆ ನಮ್ಮ ಮಾತನ್ನು ಮುಗಿಸ್ತೇವೆ.